ದೋಸೆ ಮಾಡ್ತಾ ಇದ್ಬಿಟ್ಟು ದೋಸೆಗೆ ಗ್ರೇವಿ ಮತ್ತೆ ಚಟ್ನಿ ಮಾಡ್ತಾ ಇದ್ದೀನಿ. ಗ್ರೇವಿ ಬಂದ್ಬಿಟ್ಟು ರಾಜ್ಮಾ ಗ್ರೇವಿ ಮಾಡ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಿರಣಗೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಮ್ಯ, ನಿಮ್ಮ ಮನೆ ಮಗಳು. ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರಾಜ್ಮಾ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ತೋರಿಸ್ತಾ ಬರ್ತೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಓಕೆ, ಸ್ವಲ್ಪ ಒಗ್ಗರಣೆಗೆ ಕಸ್ತೂರಿ ಮೇಥಿಯನ್ನು ಹಾಕೋಣ. ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಗ್ರೇವಿಗಳಿಗೆ. ನೆಕ್ಸ್ಟ್ ಈಗ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಒಗ್ಗರಣೆಗೆ ಆನಿಯನ್ ಹಾಕ್ತಾ ಇದ್ದೀನಿ. ಹಾಗೆ ಟೊಮೊಟೊ ಕೂಡ ಸ್ವಲ್ಪ ಹಾಕ್ತೀನಿ. ಎಲ್ಲ ಒಗ್ಗರಣೆಗಿರೋ ಆನಿಯನ್, ಟೊಮೊಟೊ, ಒಂದೆರಡು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈ ಮೂರು ಇಂಗ್ರೀಡಿಯೆಂಟ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಡೀಟೇಲ್ ಮಾಡಿಸ್ಕೊಂಡು ಇದೆಲ್ಲ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗ್ತಾ ಇದೆ. ಇಲ್ಲಿ ರಾಜ್ಮಾನ 2 ವಿಷಲ್ ನಾನು ನಿನ್ನೆ ನೆನೆ ಹಾಕ್ಬಿಟ್ಟು ಇವತ್ತು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. 2 ವಿಷಲು. ಈ ನೀರು ಸಮೇತ ನಾನು ಇದಕ್ಕೆ ಹಾಕ್ತಾ ಬರ್ತೀನಿ. ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಗ್ರೇವಿಗೆ ನೀರು ಹಾಕೋಣ. ನೀರು ಹಾಗೆ ಇಟ್ಕೊಳ್ಳಿ. ಇದು ತುಂಬ ಹೆಲ್ದಿಗೆ ಒಳ್ಳೆಯದು. ಮಿನರಲ್ಸ್ ಇರುತ್ತೆ ಇದರಲ್ಲಿ. ಹಾಗಾಗಿ ರಾಜ್ಮಾನ ಮಕ್ಕಳಿಗೆ ಮತ್ತು ನೀವು ಡೈಲಿ ಆಗಿಲ್ಲ ಅಂದರೆ ವೀಕ್ಲಿ ಒಂದ್ಸಾದ್ರೂ ನೀವು ಇದನ್ನು ಯೂಸ್ ಮಾಡ್ತಾ ಬನ್ನಿ. ಸ್ವಲ್ಪ ಡೈಲಿ. ಈಗ ಸ್ವಲ್ಪ ಇದು ಫ್ರೈ ಆಗಿದೆ ನೋಡಿ, ಫ್ರೈ ಆಗಿದೆ. ಸ್ವಲ್ಪ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ನಮ್ಮ ಮನೇಲಿ ನಾನು ವಾರಕ್ಕಾಗೋಷ್ಟು ಮಾಡ್ಕೊಂಡಿರ್ತೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಆಯಿಲ್ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ. ಸ್ವಲ್ಪ ಹಾಕೋಣ ಇದಕ್ಕೆ. ಸ್ವಲ್ಪ ಒಂದು ಹಾಫ್ ಸ್ಪೂನ್ ಹಾಕ್ತಾ ಇದ್ದೀನಿ. ಅದು ಹಸಿ ವಾಸನೆ ಎಲ್ಲ ಫ್ರೈ ಆಗುತ್ತೆ. ಫ್ರೈ ಮಾಡೋಣ. ಇಲ್ಲ ನೀವು ಪೇಸ್ಟ್ ಮಾಡಿಟ್ಕೊಂಡಿಲ್ಲ ಅಂದರೆ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ನೀವು ಹಾಕ್ಕೋಬೋದು. ಈಗ ನಾನು ಖಾರ ರೆಡಿ ಮಾಡ್ಕೊಂಡಿರೋವಂಥದ್ದನ್ನ ಹಾಕ್ತೀನಿ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಇದಕ್ಕೆ ಕಾಯಿ, ಕೊತ್ತಂಬರಿ, ಸ್ವಲ್ಪ ಕಡಲೆ, ಗಸಗಸೆ, ಗೋಡಂಬಿ, ಈರುಳ್ಳಿ, ಟೊಮೊಟೊ ಅನ್ನ ಫುಲ್ಲು ಫ್ರೈ ಮಾಡಿಬಿಟ್ಟು ಚಕ್ಕೆ, 2 ಲವಂಗ ಅನ್ನ ಸೇರಿಸಿ ನಾನು ಫ್ರೈ ಮಾಡಿ ಎಲ್ಲನೂ ಫ್ರೈ ಮಾಡಿ ಇದಕ್ಕೆ ಹಾಕಿದ್ದೀನಿ. ಜೊತೆಗೆ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿನ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ನಾನು ಹುರಿದು ಹಾಕಿರೋದ್ರಿಂದ ಇದರಲ್ಲಿ ಆಲ್ರೆಡಿ ಇದೆ. ಎಲ್ಲ ಇದರಲ್ಲಿ ಹಾಕಿದ್ದೀನಿ. ಎಲ್ಲನೂ ಫ್ರೈ ಮಾಡೇ ನಾನು ಹಾಕಿರೋದು. ದೋಸೆಗೆ ನಾನು ರೆಡಿ ಮಾಡ್ತಾ ಇರೋದು. ಹಾಗಾಗಿ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ನೀವು ಬೇಯಿಸಿಟ್ಕೊಂಡ್ರೆ ಸ್ವಲ್ಪ ಉಳಿದಿತ್ತಲ್ವಾ ನೀರು, ಅದು ಕಾಳನ್ನು ಬೇಯಿಸಿದ್ದು, ಅದೇ ನೀರನ್ನು ನಾನಿಲ್ಲಿ ಹಾಕ್ತೀನಿ. ತುಂಬ ನೀರು ಮಿಕ್ಸ್ ಮಾಡಬೇಡಿ. ನೋಡಿ ಕುದಿತಾ ಇದೆ. ಈಗ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಣ. ಸಖತ್ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್. ತುಪ್ಪ ಅಥವಾ ಬೆಣ್ಣೆ ನೀವು ಲಾಸ್ಟಿಗೆ ಯಾವುದೇ ಒಂದು ಗ್ರೇವಿಗಳು ಮಾಡಿದಾಗ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ ನೋಡಿ. ನಿಂಬು ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ನಾನೊಂದು ಆಫ್ ಕಟ್ ಮಾಡ್ಬಿಡಿ ಅಷ್ಟೇ. ಓಕೆ, ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಬಿಡಿ. ಸ್ವಲ್ಪ ಕುದಿಲಿ ನೋಡಿ ಸ್ನೇಹಿತರೆ. ಈಗ ಈ ಕಂಪ್ಲೀಟ್ ಈ ಥರ ಮಸಾಲೆ ಎಲ್ಲ ಇಟ್ಟಿದೆ. ಈಗ ಹಸಿ ಖಾರ ಎಲ್ಲ ಸ್ವಲ್ಪ ಕುದಿಬೇಕು. ಕುದಿಬಿಡಿ. ಈ ಥರ ಎಲ್ಲ ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ನನಗೆ ಸಾಲ್ಟ್ ಬೇಕು ಅನ್ನಿಸ್ತಿದೆ. ಹಾಗಾಗಿ ಈಗ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ರಿ. ಟೇಸ್ಟ್ ನೋಡಿಬಿಟ್ಟು ಯಾಕಂದರೆ ಕಾಳಿಗೂ ಹಾಕಿರ್ತೀರ ಆಲ್ರೆಡಿ. ಸ್ವಲ್ಪ ಹಾಕ್ತೀನಿ ನಾನು. ಓಕೆ, ಖಾರನೂ ನೀವು ಟೆಸ್ಟ್ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರಲಿ. ಹೀಗೆ ಕುದೀತಾ ಇರಲಿ.